ವ್ಯಕ್ತಿ ಪರವಾಗಿ ಕೂಡ ಇದ್ದಾರೆ, ಸಾಕಷ್ಟಿನ ಪಕ್ಷದ ಪರವಾಗಿ ಕೂಡ ಇದ್ದಾರೆ. ಸಂಜೆ ವೇಳೆಗೆ ಇದರ ರಿಸಲ್ಟ್ ಅನ್ನ ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಕೂಡ ಕೊಡ್ತಾ ಹೋಗ್ತೀವಿ. ಪ್ರಮುಖವಾಗಿ ಪ್ರತಿಯೊಬ್ಬರ ಅಪ್ಡೇಟ್ ಅನ್ನ ಕೂಡ ಕೊಡಬೇಕಾಗುತ್ತೆ. ಇಲ್ಲಿ ವಿ ಸೋಮಣ್ಣ ಅವರ ಬಗ್ಗೆ ಮಾತನಾಡಬೇಕಾಗುತ್ತೆ, ಮತ್ತೊಂದು ಕಡೆ ಹುದ್ದಾ ಹನುಮೇಗೌಡರ ಬಗ್ಗೆ ಮಾತನಾಡಬೇಕಾಗುತ್ತೆ. ಏನ್ ಮಾಡಿದ್ದಾರೆ, ಪಕ್ಷಕ್ಕೋಸ್ಕರ ಏನ್ ಮಾಡಿದ್ದಾರೆ, ಜನರಿಗೋಸ್ಕರ ಏನ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಕೂಡ ನಾವಿಲ್ಲಿ ಮಾತನಾಡ್ತಾ ಹೋಗ್ಬೇಕಾಗುತ್ತೆ. ಕಲ್ಪತರು ನಾಡಿನಲ್ಲಿ ಯಾವ ರೀತಿ ಗುದ್ದಾಟ ಮನೆ ಮಾಡಿದೆ ಅನ್ನುವಂಥದ್ದನ್ನ ಕೂಡ ಹೇಳ್ಬೇಕಾಗುತ್ತೆ. ಒಂದು ಕಡೆ ಮೈತ್ರಿ ಮತಗಳ ಚಿಂತೆ ಕಾಂಗ್ರೆಸ್ಗೆ ಕಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಹೋಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದೆ ಹನುಮೇಗೌಡರು ಸ್ಥಳೀಯರಾಗಿದ್ದಾರೆ, ಜಿಲ್ಲೆಯ ಪರಿಚಯ ತುಂಬಾ ಚೆನ್ನಾಗಿ ಇದೆ. ಜೆಡಿಎಸ್ ಬಿಜೆಪಿ ಮತ ಬ್ಯಾಂಕ್ ದೊಡ್ಡದಿದೆ, ಅಲ್ಲಿನ ಮತ ತಮ್ಮ ಖಾತೆಗೆ ಹಾಕಿಸ್ಕೊಳ್ಬೇಕು ಅಂತಂದ್ರೆ ಹೋರಾಟವನ್ನ ನಡೆಸಬೇಕಾಗಿದೆ. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಎರಡು ಮತಗಳ ಕ್ರೋಢೀಕರಣದ ಮಿಗಿಲಾಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲಾ 8 ಕ್ಷೇತ್ರಗಳ ಕಾಂಗ್ರೆಸ್ ನಾಯಕತ್ವ ಬಲ ಕೂಡ ಜೋರಾಗಿದೆ. ಅಂದ್ರೆ ಕೊರಟಗೆರೆಯಲ್ಲಿ ಗೃಹ ಸಚಿವರಿದ್ದಾರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ವಕ್ಷೇತ್ರ ಅದು. ಮಧುಗಿರಿಯಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರಿದ್ದಾರೆ. ಹಾಗೆ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜನ್ ಖಾದರ್ ಅವರು ಕೂಡ ಇದ್ದಾರೆ. ಅವರ ಕದರ್ ಕೂಡ ಜಾಸ್ತಿ ಇದೆ ಒಂದು ರೀತಿಯಾಗಿ. ಇದೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ಗೆ ಬಲ ಕೂಡ ಜೋರಿದೆ. ಆದ್ರೆ ಎಲ್ಲೋ ಒಂದು ಕಡೆ ಜೆಡಿಎಸ್ ಹಾಗೆ ಬಿಜೆಪಿಯ ಮತ, ಯಾಕಂದ್ರೆ ಅಲ್ಲಿ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯ ಬಹಳ ದೊಡ್ಡ ಸಮುದಾಯ, ಕುರುಬ ಸಮುದಾಯ ಕೂಡ ಇದೆ. ಇನ್ನು ವಿ ಸೋಮಣ್ಣ ಅವರು ನಿಲ್ಲಿಸಿರುವಂತದ್ದು ಲಿಂಗಾಯತ ಸಮುದಾಯವನ್ನ ಸೆಳೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಎರಡು ಪ್ರಬಲ ಸಮುದಾಯಗಳು ಕೂಡ ಅತಿ ಹೆಚ್ಚಾಗಿ ಬಿಜೆಪಿ ಕಡೆ ವಾಲುತ್ತೆ ಅನ್ನುವಂಥದ್ದು ಎಲ್ಲ ಒಂದೃಷ್ಟಿ ದೂರಾಲೋಚನೆ ಕೂಡ ಇರಬಹುದು. ಅದರ ಜೊತೆಗೆ ಇನ್ನೊಂದು ಕಡೆ ತುಮಕೂರು ಗ್ರಾಮಾಂತರದಲ್ಲಿ ಮಾಜಿ ಶಾಸಕ ಗೌರಿಶಂಕರ್ ಅವರು ತಿಳಿದೇ ಇದೆ, ಜೆಡಿಎಸ್ ಅನ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ, ಅದರ ಅಸ್ತಿತ್ವ ಇದೆ, ಅಲ್ಲೂ ಕೂಡ ಕೈಗೆ ಒಂದು ರೀತಿ ದೊಡ್ಡ ಶಕ್ತಿ ಸಿಕ್ಕಿದ ರೀತಿ ಆಗುತ್ತೆ. ಅಲ್ಲಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಉರುಪು ಕೂಡ ತಂದಿತ್ತು. ಅದರ ಜೊತೆಗೆ ಮತ್ತೊಂದು ಕಡೆ ಶ್ರೀನಿವಾಸ್ ಅವರ ಬಲ ಕೂಡ ಗೌಡ್ರಿಗಿದೆ. ಒಂದ್ ರೀತಿಯಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಮತಗಳು ಅತಿ ಹೆಚ್ಚಾಗಿ ಇದ್ದೇ ಇದ್ರು ಕೂಡ ಒಂದು ಕಡೆ ಎಲ್ಲೋ ಒಂದು ಕಡೆ ಭಯ ಕೂಡ ಇರುತ್ತೆ. ಯಾಕಂದ್ರೆ ಇಲ್ಲಿ ಮೈತ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಎರಡು ಸಮುದಾಯ, ಒಂದು ಕಡೆ ಲಿಂಗಾಯತ ಸಮುದಾಯ, ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯದ ಮತಗಳು ಬಿಜೆಪಿಗೆ ಹೋಗ್ಬಿಡುತ್ತೆ ಅನ್ನುವಂಥದ್ದು ಒಂದು ಕಡೆ ಕಾಂಗ್ರೆಸ್ಗೆ ಭಯದ ವಾತಾವರಣವನ್ನ ನಿರ್ಮಿಸಿದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಬಿಜೆಪಿ ಶಾಸಕರ ಬಲ ಹೇಗಿದೆ ಅಂತ ನೋಡ್ಬೇಕಾಗುತ್ತೆ. ಈಗ ಕಾಂಗ್ರೆಸ್ನ ಬಲ ನೋಡಿದ್ವಿ, ಬಿಜೆಪಿ ಶಾಸಕರ ಬಲ ಹೇಗಿದೆ. ಬಿಜೆಪಿಗೆ ಗ್ರಾಮಾಂತರದಲ್ಲಿ ಸುರೇಶ್ ಗೌಡ್ರಿದ್ದಾರೆ, ಜ್ಯೋತಿ ಗಣೇಶ್ ಅವರಿದ್ದಾರೆ, ಬಿಸಿ ನಾಗೇಶ್ ಅವರಿದ್ದಾರೆ, ಮಾಜಿ ಶಾಸಕ ಮಸಾಲ ಜೈರಾಮ್ ಅವರಿದ್ದಾರೆ. ಅವರೆಲ್ಲರ ನಿಲುವು ಕೂಡ ಒಂದ್ ರೀತಿಯಾಗಿ ತಟಸ್ಥ ತಾಳಿದೆ. ಈ ತಟಸ್ಥತೆ ಅನ್ನುವಂಥದ್ದು ಒಂದ್ ರೀತಿ ಸಮಸ್ಯೆ ಕೂಡ ಜೋರಾಗಿದೆ. ಅದರ ಜೊತೆಗೆ ಚಿಕ್ಕನಾಯಕನಹಳ್ಳಿಯಲ್ಲಿ ಮಾಜಿ ಸಚಿವ ಮಾಧುಸ್ವಾಮಿ ಅವರು ನೇರವಾಗಿ ಹೇಳ್ಬಿಟ್ಟಿದ್ದಾರೆ, ವಿ ಸೋಮಣ್ಣ ಅವರಿಗೆ ನಾನು ಯಾವುದೇ ರೀತಿ ಸಪೋರ್ಟ್ ಕೂಡ ಮಾಡಲ್ಲ, ಅವರ ಸ್ಪರ್ಧೆಗೆ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನ ಗುಬ್ಬಿಯಲ್ಲಿ ಪರಾಜಿತ ಅಭ್ಯರ್ಥಿಯಾಗಿದ್ದಂತಹ ದಿಲೀಪ್ ಕುಮಾರ್ ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಧುಗಿರಿ, ಕೊರಟಗೆರೆಯಲ್ಲಿ ಬಿಜೆಪಿಗೆ ದೊಡ್ಡ ನಾಯಕತ್ವದ ಕೊರತೆ ಹಾಗೂ ಪಕ್ಷದ ಅಸ್ತಿತ್ವದ ಪ್ರಶ್ನೆ ಇದೆ. ಇಲ್ಲಿ ಒಂದ್ ರೀತಿಯಾಗಿ ಉಳಿಸ್ಕೊಂಡು ಹೋಗುವಂತಹ ಪ್ರಯತ್ನವನ್ನ ಕೂಡ ಮಾಡುವಂತದ್ದು ಬಹಳ ಕಡಿಮೆ ಇದೆ ಅನ್ನುವಂಥದ್ದು ಕೂಡ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಏನೇ ಇದ್ರೂ ಕೂಡ ಒಂದ್ ರೀತಿಯಾಗಿ ಬಿಜೆಪಿಗೆ ಸದ್ಯದ ಮಟ್ಟಿಗೆ ಅಲ್ಲಿನ ಸ್ಥಳೀಯ ನಾಯಕರೇ ಬುಳುವಾಗಿದ್ದಾರೆ. ಎಸ್, ಇನ್ನೊಂದು ಕಡೆ ಕ್ಷೇತ್ರದ ಮತದಾರರ ವಿಚಾರವಾಗಿ ಕೂಡ ನಾವು ನೋಡ್ತಾ ಇದ್ದೀವಿ. ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು ಎಷ್ಟು ಕ್ಷೇತ್ರದ ಮತದಾರರಿದ್ದಾರೆ ಅಂತ. ಕ್ಷೇತ್ರದಲ್ಲಿ ಸದ್ಯದ ಮಟ್ಟಿಗೆ ಈಗ ತುಮಕೂರು ಲೋಕಸಭಾ ಚುನಾವಣೆಯ ಮಾದರಿಯಲ್ಲಿ ನೋಡೋದಾದ್ರೆ ನೀತಿ ಸಂಹಿತೆ ಜಾರಿಗೆ ಬಂದಿರೋದ್ರಿಂದ ಅಲ್ಲಿ ಯಾವುದೇ ತರದ್ದು ಬ್ಯಾನರ್ ಆಗಲಿ, ಫ್ಲೆಕ್ಸ್ ಆಗಲಿ, ಬಂಟಿಂಗ್ಸ್ ಆಗಲಿ, ಹೋರ್ಡಿಂಗ್ ಆಗಲಿ, ಭಾವಚಿತ್ರಗಳಾಗ್ಲಿ, ಹೆಸರಾಗ್ಲಿ, ಗೋಡೆ ಬರಹಗಳು ಯಾವ ಕೂಡ ಹಾಕುವಾಗಿಲ್ಲ. ಎಲ್ಲವನ್ನ ಕೂಡ ತೆಗೆದಿದೆ. ಪಾಲಿಕೆ ಆಯುಕ್ತರು ಇವರೆಲ್ಲರೂ ಕೂಡ ಚುನಾವಣಾಧಿಕಾರಿಗಳು ಈಗಾಗಲೇ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಇದೆಲ್ಲವನ್ನ ಕೂಡ ನೋಡ್ತಾ ಇದ್ರೆ ಮಹಿಳೆಯರು, ಪುರುಷರು ಈ ತರದ ಮತಗಳನ್ನ ನೋಡ್ತಾ ಇದ್ರು ಕೂಡ ಅವರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ಲಾಗ್ತಾ ಇದೆ. ಅದ್ರ ಜೊತೆಗೆ ಮತ್ತೊಂದು ಗಮನಿಸಲೇಬೇಕು ನಾವಿಲ್ಲಿ, ಒಂದ್ ರೀತಿಯಾಗಿ ವಿಕಲಚೇತನರು ಕೂಡ ಇಲ್ಲಿ ಸೇರ್ಪಡೆ ಆಗ್ತಾರೆ, ವಿಐಪಿಗಳು ಕೂಡ ಸೇರ್ಪಡೆ ಆಗ್ತಾರೆ, ಸೇವಾ ಕೂಡ ಸೇರ್ಪಡೆ ಆಗುತ್ತೆ, ಯುವಕರು, 85 ವರ್ಷ ಮೇಲ್ಪಟ್ಟಂತವರು, ಇವರು ಎಲ್ಲರೂ ಕೂಡ ಇಲ್ಲಿ ಸೇರ್ಪಡೆ ಆಗ್ತಾರೆ. ಅದ್ರ ಜೊತೆಗೆ ಈ ನಗರ ಲೋಕಸಭಾ ಚುನಾವಣಾ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಜನ ವರ್ಗಾವಣೆ ಕೂಡ ಆಗಿರ್ತಾರೆ, ಸ್ಥಳಾಂತರಗೊಂಡಿರ್ತಾರೆ, ಒಬ್ಬೊಬ್ಬರ ಹೆಸರು 2 ಬಾರಿ ನಮೂದನೆ ಆಗಿರುತ್ತೆ, ಮೃತಪಟ್ಟವರು ಇರ್ತಾರೆ. ಇವರ
ಹೆಸರುಗಳನ್ನ ಪಟ್ಟಿಯಿಂದ ತೆಗೆದು ಹಾಕಲಾಗುತ್ತೆ. ಅವರ ಸಂಖ್ಯೆಯನ್ನು ಕೂಡ ಕಲೆಕ್ಟ್ ಮಾಡಬಹುದು. ಅದರ ಜೊತೆಗೆ ವಿಕಲಚೇತನರು, 85 ವರ್ಷ ಮೇಲ್ಪಟ್ಟವರು ಏನಿರ್ತಾರೋ ಅವರು ಅಂಚೆ ಮೂಲಕ ಮನೆಯಿಂದಲೇ ಮತದಾನವನ್ನ ಮಾಡೋದಕ್ಕೆ ಈಗಾಗಲೇ ಅವಕಾಶವನ್ನ ಕೂಡ ಕಲ್ಪಿಸಲಾಗಿದೆ. ಚುನಾವಣಾ ಮಾದರಿಯ ನೀತಿ ಸಂಹಿತೆ ಒಂದು ರೀತಿಯಾಗಿ ಸಮರ್ಪಕವಾಗಿ ಅನುಷ್ಠಾನಕ್ಕೆ ಕೂಡ ಬಂದಿರುವಂಥದ್ದು. ಅಲ್ಲಿ ಸೆಕ್ಟರ್ ಅಧಿಕಾರಿಗಳಾಗಿರ್ಬೋದು, SST ತಂಡ ಆಗಿರ್ಬೋದು, FST ತಂಡ ಆಗಿರ್ಬೋದು, VVT ತಂಡ ಆಗಿರ್ಬೋದು, ಹಾಗೆ VST ತಂಡ ಆಗಿರ್ಬೋದು, ಇವರೆಲ್ಲರೂ ಕೂಡ ತಮ್ಮ ಕರ್ತವ್ಯದಲ್ಲಿ ನಿಯೋಜನೆ ಮಾಡಲಾಗಿದೆ. ಅವರನ್ನ ಶಾಂತಿಯುತವಾಗಿ ಮತದಾನ ಮಾಡಬೇಕಾಗಿದೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ. ಈ ಹಿನ್ನೆಲೆಯಲ್ಲಿ ಎಲ್ಲ ಮತದಾರರು ಕೂಡ ಶಾಂತಿಯುತವಾಗಿ ಪಾಲ್ಗೊಂಡು ಮತದಾನವನ್ನ ನಡೆಸುವಂತೆ ಕೂಡ ಕೇಳಿಕೊಳ್ಳಲಾಗಿದೆ. ಅದರ ಜೊತೆಗೆ ಈಗಾಗಲೇ ಸಾಕಷ್ಟು ಚುನಾವಣಾ ಅಕ್ರಮಗಳನ್ನ ತಡೆಯೋದಕ್ಕೆ ಸೂಕ್ತ ದಾಖಲೆಗಳಾಗಿರ್ಬೋದು, ತುಮಕೂರು ಕ್ಷೇತ್ರದಲ್ಲಿ ಕಟ್ಟೆಚ್ಚರವನ್ನ ಕೂಡ ವಹಿಸಲಾಗಿದೆ. ಅದ್ರ ಜೊತೆಗೆ ಮತ್ತೊಂದೇನಪ್ಪಾ ಅಂದ್ರೆ, ಈಗ ವಿ ಸೋಮಣ್ಣ ಅವರು ಬೆಂಗಳೂರಿಂದ ಹೋಗಿದ್ದಾರೆ, ಹೊರಗಿನವರು ಅನ್ನುವಂಥದ್ದಿದ್ರು ಕೂಡ ಪಕ್ಷಕ್ಕೋಸ್ಕರ ಆದ್ರೂ ಕೂಡ ಅಲ್ಲಿನ ಬಿಜೆಪಿ ನಾಯಕರು ಕೆಲಸವನ್ನ ಮಾಡ್ತಾರ ಅನ್ನುವಂತಹ ಪ್ರಶ್ನೆ ಕಾಡಬಹುದು. ಸದ್ಯದ ಮಟ್ಟಿಗೆ ಅವರ ಮುನಿಸು, ಅವರ ಅಸಮಾಧಾನ, ಅವರ ವಿರೋಧ ತಣ್ಣಗಾಗುವ ರೀತಿ ಕಾಣಿಸ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಈ ಹಿಂದೆ ಕೂಡ ಯಾರು ಬಸವರಾಜ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ, 2019ರಲ್ಲಿ ಗೆಲುವನ್ನ ಸಾಧಿಸ್ತಾರೆ. ತುಮಕೂರು ಘಟಕಕ್ಕೆ ಏನೇನ್ ಮಾಡಿದ್ದಾರೆ ಅವರು ಅನ್ನುವಂಥದ್ದು ಕೂಡ ಸದ್ಯದ ಮಟ್ಟಿಗೆ ಪ್ರಶ್ನೆ ಆಗ್ತಾ ಹೋಗುತ್ತೆ. HAL ಘಟಕವನ್ನ ತಂದಿದ್ದೇನೆ ಅಂತ ಹೇಳಿದ್ರು, ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಅನ್ನ ನಿರ್ಮಾಣ ಮಾಡಿರೋ ವಿಚಾರವಾಗಿ ಕೂಡ ಹೇಳಿದ್ರು, ರೈಲ್ವೆ ಯೋಜನೆಗಳನ್ನ ತಂದಿರುವಂಥದ್ದು, ಹೈಟೆಕ್ ಬಸ್ ನಿಲ್ದಾಣವನ್ನ ಕೂಡ ಮಾಡಿದ್ದಾರೆ ತುಮಕೂರು ಕ್ಷೇತ್ರದಲ್ಲಿ, ಮೆಗಾ ಫುಡ್ ಪಾರ್ಕ್ ಸೇರಿದಂತೆ ಶಾಶ್ವತ ಕೊಡುಗೆಗಳನ್ನ ಹಿಂದಿನ ಸಂಸದರಾಗಿದ್ದಂತ GS ಬಸವರಾಜ್ ಅವರು ಕೂಡ ತಂದಿದ್ದಾರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರ್ಬೋದು, ತೆಂಗು ಪಾರ್ಕ್ ಆಗಿರ್ಬೋದು, ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಾನಾ ಕನಸಿನ ಯೋಜನೆಗಳನ್ನ ಅವರು ಪ್ರಸ್ತಾಪವನ್ನ ಕೂಡ ಮಾಡಿದ್ದಾರೆ. ಈ ಪ್ರಸ್ತಾಪದ ಹಿನ್ನೆಲೆಯಲ್ಲಿ ಅವರಿಗೆ ವಯಸ್ಸಿನ ವಿಚಾರವಾಗಿ ಟಿಕೆಟ್ ಕೂಡ ಕೈ ತಪ್ಪಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ